ನಾಯಿಯನ್ನ ಲಿಫ್ಟ್ನಲ್ಲಿ ಸಾಯಿಸಿದ್ಲಲ್ಲ, ಅವಳ ಮೇಲೆ ಕೇವಲ ನಾಯಿ ಸಾಯಿಸಿರೋದಲ್ಲ, ಮನೆಯಲ್ಲಿ ಚಿನ್ನವನ್ನ ಕದ್ದಿರೋ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಲಿಫ್ಟ್ನಲ್ಲಿ ಮನೆ ಕೆಲಸದಾಕೆ ನಾಯಿ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಆರೋಪಿ ಪುಷ್ಪಲತಾ ವಿರುದ್ಧ ಈಗ ಚಿನ್ನ ಕದ್ದಂತ ಆರೋಪ ಕೂಡ ಇದೆ. ಶ್ವಾನ ಕೊಂದ ಆರೋಪದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಒಳಪಟ್ಟಿರೋದು. ರಾಶಿಕಾ ದೂರಿನ ಮೇರೆಗೆ ಮತ್ತೊಂದು ಎಫ್ಐಆರ್ ಅನ್ನು ಕೂಡ ಈಗ ದಾಖಲಿಸಿಕೊಂಡಿದ್ದಾರೆ. ಸುಮಾರು 50 ಗ್ರಾಂ ಚಿನ್ನದ ಸರ ಮತ್ತು ಒಂದು ಉಂಗುರವನ್ನ ಕದ್ದಿದ್ದಾಳೆ ಅನ್ನುವಂಥದ್ದು. ಒಂದು ವಜ್ರದ ಉಂಗುರ ಕೂಡ ಕಾಣೆಯಾಗಿದೆ ಅಂತ ದೂರನ್ನ ದಾಖಲು ಮಾಡಿದ್ದಾರೆ. ಮನೆ ಕೆಲಸದಾಕೆಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿ ಈಗ ವಿಚಾರಣೆ ಮಾಡಿ ಅಂತ ಹೇಳಿದ್ದಾರೆ. ವಿಚಾರಣೆ ವೇಳೆ ಸತ್ಯವನ್ನ ಆರೋಪಿ ಪುಷ್ಪಲತಾ ಬಾಯ್ಬಿಟ್ಟಿದ್ದಾರೆ. ಕದ್ದ ಚಿನ್ನ ಅದೇ ಮನೆಯಲ್ಲಿ ಬಚ್ಚಿಟ್ಟಿದ್ಲಂತೆ ಇವಳು. 23,000 ರೂಪಾಯಿ ಸಂಬಳ ಕೊಟ್ಟು ನಾಯಿ ನೋಡ್ಕೊಳಪ್ಪ ಅಂತಂದರೆ ನಾಯಿನ ಸಾಯಿಸಿ ಮನೇಲಿರೋ ಚಿನ್ನಾನು ಕದೀತಾರಂತಂದರೆ ಉಂಡು ಮನೆಗೆ ದ್ರೋಹ ಬಗೆಯುವಂಥವ್ರು ನೀವು. ಅದಕ್ಕೆ ಕೆಲವರು ನಂಬೋದಿಲ್ಲ. ಯಾಕೆ ಅಂತಂದರೆ ಹೀಗೆ ಇದೇ ಕೆಲಸಕ್ಕೋಸ್ಕರನೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ಕರೆಸ್ಕೊಂಡು ಇಟ್ಕೊಂಡ್ರೆ ಹೋಗೋಕ್ಕೆ ಹೋಗ್ಬೇಡ್ದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೆಲಸಕ್ಕೆ ಏನಕ್ಕೆ ಹೋಗ್ತೀರಾ? ಪಾಪ 15,000 ರೂಪಾಯಿ ಸಂಬಳ ಸಿಕ್ಕರೆ ಸಾಕು, ಒಂದು ಕೆಲಸ ಬೇಕು ಅಂತ ಹುಡುಕ್ತಿರ್ತಾರೆ. ನಿಮ್ಗೆ 23,000 ರೂಪಾಯಿ ಸಂಬಳ ಕೊಟ್ಟರು ಕನ್ನ ಹಾಕ್ತಿರಲ್ರಿ ನೀವು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಏನು ಡೀಟೇಲ್ ಸಿಗ್ತಾ ಇದೆ ಈ ಪುಷ್ಪಲತಾಳ ಬಗ್ಗೆ? ಅರುಣ್, ನಾಯಿಯನ್ನ ಕೊಂದಂತಹ ಆರೋಪದಲ್ಲಿ ಅರೆಸ್ಟ್ ಆಗಿರುವ ಮನೆ ಕೆಲಸದಾಕೆ ಪುಷ್ಪಲತಾ ಮೇಲೆ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಅದೇ ಮನೆ ಮಾಲೀಕೆ ರಾಶಿಕಾ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಮತ್ತೊಂದು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈಕೆ ಧರಿಸ್ತಿದ್ದಂತಹ ಒಂದಷ್ಟು ಒಡವೆಗಳು, ಅದು ಚೈನು, ಕಿವಿ ಒಲೆ, ಈ ತರಹದ ಒಡವೆಗಳೇನಿತ್ತು, ಆ ಒಡವೆಗಳನ್ನು ಈಕೆ ಕದ್ದು ಈಕೆ ಅವರದೇ ಮನೆಯಲ್ಲಿ ಮಲ್ಕೊಳ್ತಿದ್ದಂತಹ ತನ್ನ ಹಾಸಿಗೆಯ ಕೆಳಗೆ ಆ ಒಡವೆಗಳನ್ನು ಇಟ್ಟಿದ್ಲು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಯಾವಾಗ ಈಕೆಯ ಕೃತ್ಯ ಬೆಳಕಿಗೆ ಬಂತು, ನಾಯಿಯನ್ನು ಕೊಲೆ ಮಾಡಿದ್ಲು, ಅದಾದ ಬಳಿಕ ಈ ಮನೆ ಮಾಲೀಕರು ತಮ್ಮ ಒಡವೆಗಳನ್ನು ಪರಿಶೀಲನೆ ನಡೆಸುವ ಕೆಲಸವನ್ನ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಒಡವೆಗಳು ಕೂಡ ಕಾಣೆಯಾಗಿದ್ವು. ಹೀಗಾಗಿ ಮತ್ತೆ ಹೊಸ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರ ವಿಚಾರಣೆ ವೇಳೆ ತೆಗೆದುಕೊಂಡಿದ್ದಾಗಿ ಮತ್ತೆ ಅದನ್ನು ಮಂಚದ ಕೆಳಗೆ ಇಟ್ಟಿರೋದಾಗಿ ಈಕೆ ಕೂಡ ಇದೀಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾಳೆ. ಕೇವಲ ನಾಯಿಯನ್ನು ನೋಡ್ಕೊಳ್ಳೋದಕ್ಕೆ ಅಂತೇಳಿ 23,000 ರೂಪಾಯಿ ಸಂಬಳವನ್ನು ಪಡಿತಿದ್ದಂತಹ ಈಕೆ ಇದೀಗ ಏಕಾಏಕಿ ಆ ನಾಯಿಯನ್ನು ಕೊಲೆ ಮಾಡಿದ್ದಲ್ಲದೆ ಮನೆಯಲ್ಲಿ ಇರ್ತಕ್ಕಂತಹ ಆ ಚಿನ್ನಾಭರಣಗಳನ್ನು ಕೂಡ ಕದಿಯುವ ಕೆಲಸವನ್ನು ಮಾಡಿದ್ದಾಳೆ. ಸದ್ಯ ಈಕೆಯ ಮೇಲೆ ಎರಡೆರಡು ಪ್ರಕರಣಗಳು ದಾಖಲಾಗಿದ್ದು ಬಾಗಲೂರು ಪೊಲೀಸರು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.